ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ 6 o'clock ಆಗಿದೆ. ಡ್ಯೂಟಿಯಿಂದ ನಾನು ಇವಾಗ ಬಂದು ರೆಡಿಯಾಗಿದ್ದೀನಿ. ಎಲ್ಗಪ್ಪ ಅಂದರೆ ನನ್ನ ಫ್ರೆಂಡ್ ಮಗಂದು ಇವತ್ತು ಆ್ಯನ್ಯುವಲ್ ಡೇ ಇದೆ. ಅದರಿಂದ ಹೋಗಿ ನೋಡ್ಕೊಂಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಚಿಕ್ಕ ಮಕ್ಕಳು ಡ್ಯಾನ್ಸ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ, ಕ್ಯೂಟಾಗಿ ಡ್ಯಾನ್ಸ್ ಮಾಡೋದು. ಅದರಿಂದ ಹೋಗಿ ನೋಡಿಕೊಂಡು ಬರೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ನನ್ನ ಮಗಳು ಇವತ್ತು ಸ್ಯಾಟರ್ಡೆ ಅಲ್ವಾ, ಹಾಫ್ ಡೇ ಅಲ್ಲಿಗೆ ಹೋಗಿದ್ಲು. ಹಾಗೆ ಕರ್ಕೊಂಡು ಹಾಗೆ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ಇವಾಗ ಹೊರಟಿದ್ದೀನಿ. ಇವಾಗ ಹೊರಡಬೇಕು. ಅದಕ್ಕಿಂತ ಮುಂಚೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಕಾಫಿಗೆ ಇಟ್ಟಿದ್ದೆ, ಹಾಲು ಕಾದಿದೆ. ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಹೊರಡ್ತೀನಿ. ಬೆಳಗ್ಗೆಯಿಂದ ಕಾಫಿ ಕುಡ್ದಿರಲ್ವಲ್ಲ, ಅದರಿಂದ ಸಂಜೆ ಟೈಮ್ ಒಂದು ಗ್ಲಾಸ್ ಕಾಫಿ ಬೇಕೇ ಬೇಕು. ವರ್ಷ ನನ್ನ ಮಗಳ ಸ್ಕೂಲಲ್ಲೂ ಆ್ಯನ್ಯುವಲ್ ಡೇ ಇರೋದು. ಅವಳು ಡ್ಯಾನ್ಸಿಗೆ ಸೇರ್ಕೊಳ್ಳೋಳು. ಈ ವರ್ಷ ಏನೋ ಕ್ಯಾನ್ಸಲ್ ಮಾಡಿದಾರಂತೆ. ಆ್ಯನ್ಯುವಲ್ ಡೇ ಬದಲು ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಅಮ್ಮ ಅಂತ ಹೇಳ್ತಾ ಇದ್ಲು. ಇನ್ನೂ ಚಿಕ್ಕವಳಲ್ವಾ, ಅವಳಿಗೆ ಏನೂ ಅಷ್ಟು ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಎಲ್ಲೂ ಕಳಿಸ್ನಿಲ್ಲ. ನನಗಂತೂ ಚಿಕ್ಕ ಮಕ್ಕಳು ಡ್ಯಾನ್ಸ್ ನೋಡೋದು ತುಂಬ ಇಷ್ಟ ಆಗುತ್ತೆ. ಈ ಆರ್ಕೆಸ್ಟ್ರಾ ಈ ಥರ ಡ್ಯಾನ್ಸು ಎಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ ನೋಡೋದು ಅಂದರೆ. ನಾಳೆ ಸಂಡೇ ಅಲ್ವಾ, ಹೇಗೋ ಮನೆ ಕೆಲಸ ನಾಳೆ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಹೊರಟಿದ್ದೀನಿ. ನನಗೆ ಮೊದಲು ಥರ ಇವಾಗ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಟೈಮ್ ಸಾಲ್ತಾ ಇಲ್ಲ. ಬೆಳಗ್ಗೆ ಟೈಮು ತುಂಬ ಕಷ್ಟ ಆಗ್ತಾಯಿದೆ. ಅದರಿಂದ ವ್ಲಾಗ್ನ ನಾನು ಜಾಸ್ತಿ ಮಾಡ್ತಾ ಇಲ್ಲ. ಇವಾಗ ನೋಡೋಣ, ಮುಂದೆ ಟೈಮ್ ಆದರೆ ಮಾಮೂಲಿ ಥರನೇ ಮುಂಚೆ ಥರನೇ ವ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು. ಅಡುಗೆ ಏನು ಮಾಡಿಲ್ಲ, ಬಂದು ಮಾಡಬೇಕು. ಒಂದು 8 ಗಂಟೆ ಗಂಟ ನೋಡಿಬಿಟ್ಟು ಆಮೇಲೆ ಬಂದು ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೂ ಏನೂ ಮಾಡೋಕ್ಕಾಗಲಿಲ್ಲ. ಟಿಫನ್ಗೆ ಪುಳಿಯೋಗರೆ ಮಾಡಿದ್ದೆ, ಪುಳಿಯೋಗರೆಗೆ ತೊಗೊಂಡು ಹೋದೆ. ಇವಾಗ ಬಂದು ಏನಾದರೂ ಅಡುಗೆ ಮಾಡಬೇಕು. ನೋಡೋಣ, ನಾನು ಮುಗಿಸ್ಕೊಂಡು ಅದಾದಮೇಲೆ ಬಂದು ಅಡುಗೆ ಮಾಡ್ತೀನಿ. 8 ಗಂಟೆಗೆ ಬಂದರೂ ಆರಾಮಾಗಿ ಅಡುಗೆ ಮಾಡ್ಬೋದು, ಯಾಕಂದರೆ ನನ್ನ ಹಸ್ಬೆಂಡ್ ಬರೋದು ಲೇಟಲ್ಲ. ಇವಾಗ ಕಾಫಿ ರೆಡಿ ಆಗಿದೆ. ಇವಾಗ ಕಾಫಿ ಕುಡ್ದಾಯ್ತು, ಹೊರಡ್ತಾ ಇದ್ದೀನಿ. ಇನ್ನೊಂದು 1/4 ಗಂಟೆಲಿ ಸ್ಟಾರ್ಟ್ ಆಗಿಬಿಡುತ್ತೆ ಡ್ಯಾನ್ಸು. ಬಾ ಅಂತ ಆಗಲೇ ಕಾಲ್ ಮಾಡಿದ್ಲು. ಟೈಮ್ ಆಗ್ಬಿಡ್ತು, ಇವಾಗ ಹೊರಡಬೇಕು. ಇದಾದ ಗುಡ್ ಮ್ಯಾನರ್ಸ್ ಅವಾರ್ಡ್ ಅಂತ ಕೂಡ ಒಂದಿದೆ, ಅದು ಕೂಡ ಮಕ್ಕಳಿಂದ ಇದ್ದಾರೆ. ಹೆಲ್ಪಿಂಗ್ ಹ್ಯಾಂಡ್ಸ್ ಅವಾರ್ಡ್ ಪ್ಲೇ ಗ್ರೂಪ್ ಯಶ್ವಿಕಾ. ಹಾಯ್. ಕೂಡ ನಗ್ನಗ್ತಾ ಗೆದ್ದಿರುವಂತ ಅವಾರ್ಡ್ ಯಾರು ಅಂದ್ರೆ ಪ್ಲೇ ಗ್ರೂಪ್ ನ ಸಾತ್ವಿಕ್, 3 kg A ಸೆಕ್ಷನ್ ಧನ್ವಿಕ್, ಆರುಷ್, ರಜತ್, ಭಾವನಾ. 3 kg B ಸೆಕ್ಷನ್ ಒಂದರ್ಥ ಆಗ್ತಿಲ್ಲ ಯಾಕೆ ಅಂತ. ಎಲ್ಲಾರ್ಗು ವಿಡಿಯೋ ಸಿಗುತ್ತೆ, ನೋ ಡೌಟ್. ಲಿಂಕ್ ಕಳಿಸ್ತಾರೆ, ನೋ ವರಿ. ಅಡ್ಡ ಮಾತ್ರ ಬರಬೇಡಿ, ಕೂತಿದ್ದ ಜಾಗದಲ್ಲಿ ಎಲ್ಲಾರು ಬಿಡುತ್ತೆ. ನಾನು ಮುಂದೆ ಹೋಗ್ತೀನಿ ವಿಡಿಯೋ ಮಾಡಕ್ಕೆ. ಹೋಗು, ಬಂದಾಗ ಮಾರ್ಕ ಬಂದ್ಬಿಡು. ಅವಾಗ ನೋಡಿದ್ದೆ ಇನ್ನೊಬ್ರು ಮಗು ಮಿಸ್ ಆಗಿದೆ ನೋಡಿ. ಮಗು ಇನ್ನೊಬ್ರು ಇದಾರೆ ಪರ್ಫಾರ್ಮರ್, ಅವ್ರು ಒರಿಜಿನಲ್ ಚೋಟಾ ಭೀಮ್ ಇರಬೇಕು. ರೆಡಿನಾ? ಅವ್ರು ಯಾರು ತುಂಟ ಲೇಟಾಗಿ ಬರ್ತೇನೆ, ಅದು ಮಾಡಿಸ್ತಾರೆ ಇರ್ಬೇಕು. ಅವ್ರು ತುಂಟ ಎಲ್ಲ ಇದ್ರ ಮೇಡಮ್. ಆಲ್ ಸೆಟ್. ಇವಾಗ ನಮ್ಮ ಅತ್ತೆ ಮನೆಗೆ ಬಂದೆ. ಒಂದು 10 ನಿಮಿಷ ಆಯಿತು ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು. ನಮ್ಮ ಅತ್ತಿಗೆ ಚಿಕನ್ ಸಾಂಬಾರು ಮಾಡ್ತಾ ಇದ್ದಾರಂತೆ. ಕುಕ್ಕರ್ ಕೂಗಿಸ್ತವ್ರೆ ಸೌಂಡು. ಎಂತಕ್ಕಪ್ಪ ಅಂದರೆ ನಾಳೆ ನಾನು ಸಂಡೇ ಗೌಡ್ಗೆರೆಗೆ ಹೋಗ್ತೀನಲ್ಲ, 4ನೇ ವಾರ ನಾಳೆ ಹೋಗೋದು. ನನ್ನ ಮಗಳನ್ನ ಬಿಟ್ಟು ಹೋಗೋಣ, ಇಲ್ಲೇ ಬೆಳಗ್ಗೆ ಜಾವ ಎಬ್ಬಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕರ್ಕೊಬಂದರೆ ಅವರು ಊರಿಗೆ ಹೋಗ್ತಾರಂತೆ ನಾಳೆ.
ಎಂತಕ್ಕೆ ಹೋಗ್ತಾ ಇದ್ದೀರಾ ನಾಳೆ ಊರಿಗೆ? ನಮ್ಮ ಅತ್ತೆಗೆ ಹುಷಾರಿಲ್ಲ ನೋಡಕ್ಕೆ. ನೋಡಿ ಅತ್ತೆಗೆ ಹುಷಾರಿಲ್ವಂತೆ, ನೋಡಕ್ ಹೋಗ್ತಾವ್ರಂತೆ. ಏನ್ ಅತ್ತೆ ಮಗನ್ ನೋಡಕ್ ಹೋಗಲ್ವಾ? ಅತ್ತೆ ಮಗನ್ ನೋಡಿ ನೋಡಿ ಬೇಜಾರು ತಿಂತು ಮೊಟ್ಟೆ ಪರ್ಸಲ್ ಮೊಟ್ಟೆ ನಾಳೆ ನಮ್ಮ ಅತ್ತೆ ಮಗಳು ಎಲ್ಲ ಊರಿಗೆ ಹೋಗ್ತಾವ್ರೆ. ಮೊಟ್ಟೆ ಪರ್ಸಲ್ ಮೊಟ್ಟೆ ಇಲ್ದೆ ಸುಮ್ಮನಿರಿ, ವಟ ವಟ ಅನ್ಬೇಡಿ ದಯವಿಟ್ಟು. ಮೊಟ್ಟೆ ಪರ್ಸಲ್ಲಿ ಮೊಟ್ಟೆ ಇಲ್ದೆ ಇನ್ನೇನು ಅವಳು ಬೇಡ ಕೋಳಿ ಇದ್ದದ ತಿನ್ಕಡಿ, ಅವಳು ಬೇಡ ಬೇಡ ತಿನ್ನಲ್ಲ. ತಗೊಳ್ಳಿ ಇವತ್ತು ಶನಿವಾರ. ಏ ಕೋವ ಅವನ್ ಮಮ್ಮಿ ನನ್ ತಿನ್ನಲ್ಲ. ಯಾವ ದೇವ್ರಿಗೆ ಅರ್ಸ್ಕೊಂಡ್ಬಿಟ್ಟಿದೀವ? ಆಂಜನೇಯಂದ. ಭಾಸ್ವರ ಆಂಜನೇಯ ಗುರುವಾರ ತಿನ್ನಲ್ಲ ಅಂತಾಳೆ, ಶನಿವಾರ ತಿನ್ನಲ್ಲ ಅಂತಾಳೆ. ಬಿಟ್ಟು ಪರ್ಮನೆಂಟ್ ಆಗಿ ಕೊಡು ತಿಂತೀನಿ. ಸೋಮವಾರ ದಿನ ಕ್ಯಾಸು ಕಳಿಸ್ತೀನಿ ಅಂತಾಳ. ಏನ್ ಕಾಜ ಮಾಡಿ ಮಾಡ್ಕೊ ಬರ್ಲಿ ಬಿಡಿ. ಅವಮ್ಮ ಎಷ್ಟು ದಿವಸ ಆಯ್ತು ಅವಳು ಬ್ಯೂಟಿಷನ್ ಕಲಿಯಕ್ ಹೋಗಿ? 5 ತಿಂಗಳ ಮೇಲೆ ಇವತ್ತಿಗೆ 20ನೇ ದಿನ. 5 ತಿಂಗಳಾಯ್ತಾ? ಅಷ್ಟೊಂದಾಯ್ತಾಕ? ಇನ್ನೊಂದು 6 ಹಾಕೊಂಡ್ರೆ 6 ತಿಂಗಳ ಒಂದು 6 ತಿಂಗಳು ಕಲ್ತಾಳೆ ಇನ್ನೇನು. ಒಂದು ಮೇಲ್ಗಡೆ ನಮ್ಮ ಅದಕ್ಕೆ ಬಂದು ಬ್ಯೂಟಿಷಿಯನ್ ಕಲ್ತ್ಕೊಂತಾರೆ. ನನಗೆ ಯಾವಾಗ ಟೈಮಿಂಗ್ಸ್ ಇದೆ ನೀವೇ ಹೇಳಿ ಒಂದು ಟೈಮಿಂಗ್ಸು. ಬಂದು ಕಲ್ತ್ಕೊಂಡಿದ್ರೆ ಇಷ್ಟೊತ್ತಿಗೆ ಕೆಲಸ ಕಲಿಬೋದಾಗಿತ್ತು ಅಂತ ಹೇಳ್ತಾರೆ. ಟೈಮಿಂಗ್ಸ್ ಮಾತ್ರ ಕೆಲಸ ಬಿಡು ಅಂತ ಮಾತ್ರ ಹೇಳಲ್ಲ. ಬ್ಯೂಟಿಷಿಯನ್ ಕಲ್ತ್ಕೊಂತಾರೆ. ನನಗೆ ಯಾವಾಗ ಟೈಮಿಂಗ್ ಇದೆ ಹೇಳಿ, ಟೈಮ್ ಸಿಗುತ್ತೆ ಬಂದು ಕಲ್ತ್ಕೊಳ್ಳೋಕ್ಕೆ. ಅದೇ ಕೆಲಸ ಬಿಟ್ಬಿಟ್ಟು ಕಲ್ತ್ಕೊ ಅಂತ ಮಾತ್ರ ಹೇಳಲ್ಲ. ಕೆಲಸ ಬಿಡು ಅಂತ ಅವ್ರ ಲೈಫಲ್ಲಿ ಒಂದು ಮಾತು ಹೇಳಲ್ಲ. ಯಾಕಂದರೆ ತಮ್ಮಂಗೆ ಕಷ್ಟ ಆಗುತ್ತಲ್ಲ ನಾನು ಕೆಲಸ ಬಿಟ್ಟರೆ. ಅದಕ್ಕೋಸ್ಕರ ನನ್ನ ಕೆಲ್ಸಕ್ಕೆ ಸಿಗಾಕ್ಸಿದ್ದೆ ಇವರು. ಅದಕ್ಕೆ ಅಲ್ಲಿ ಖಾಲಿ ಆದ ಅಂದಿಟ್ಲೆ ಕರ್ಕೋಕ್ ಸೇರಿಸಿದ್ದೆ ನಾನು. ನನ್ನ ಕೆಲ್ಸಕ್ಕೆ ಸಿಗಾಕ್ಸಿದ್ದೆ ಇವರು. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಿಡಂಗೂ ಇಲ್ಲ ಹೋಗಂಗೂ ಇಲ್ಲ ಅನ್ನೋ ತರ ಪರಿಸ್ಥಿತಿಗೆ ಸಿಗಾಕ್ಸ್ಬಿಟ್ಟಾರೆ ನನ್ನ. ನಿಂಗೆ ಎಷ್ಟು 50,000 PF ಸಿಕ್ಕಲ್ವಾ? ಜಾಸ್ತಿ ಬರ್ತದೆ. ಜಾಸ್ತಿ ಬರುತ್ತೆ. PF ಎಲ್ಲ 1 ಲಕ್ಷದ ಸಿಕ್ಕಾಕ್ಸಿದೀವ್ರು ಅಂತ ನಂಗೆ ಏನಾರ ಕೊಟ್ಟ. ಅಲ್ಲ, ನಾನು ಹೆಂಗೋ ಮನೇಲಿ ನನ್ನ ಮಗನ್ ನೋಡ್ಕೊಂಡಿದ್ದೆ. ಏನ್ ಗೊತ್ತಾ, ನನ್ನೇನು ಕರ್ದಿತ್ತಿಲ್ಲ, ನಾನೇ ಬಂದಿದ್ದೀನಿ. ಇವಾಗ ಹೇಳ್ತವ್ರೆ ಚಿಕನ್ ಸಾರು ಒಂದು ಕೈಮಾ ಸಾರು ಮಾಡ್ಕೊಡಿ ಅಂತ. ನನ್ನ ಮಗನ ಬಸ್ರಿ ತಟ್ಟಿಂದಲೂ ಕೇಳ್ತಾ ಇದ್ದೀನಿ, ಇದುವರೆಗೂ ಮಾಡ್ಕೊಟ್ಟಿಲ್ಲ. ಚಿಕನ್ ಸಾಂಬಾರು ಮುದ್ದೆ, ಊಟ ಮಾಡಿ ಬಿಸಿ ಒಂದು ಕೈಮಾ ಸಾರು ಮಾಡ್ಕೊಟ್ಟಿಲ್ಲ. ಅದೇ ತಮ್ಮ ಕೇಳಿದ್ರೆ ಮಾಡ್ಕೊಡ್ತಾರೆ. ಮಾಡ್ತಾವಳ ಇಬ್ರು ತಿನ್ನಿಸ್ತೀನಿ ಅಂತೀರ ಹೊಟ್ಟೆ. ಅಮ್ಮ ನಾನು ತಿನ್ನಿಸ್ತೀನಿ. ನೀನು ಅನ್ನ ಊಟ ಮಾಡಿ ಇದಕ್ಕೆ ಸಪ್ಪೆ ಹೊಡೆದ ಅಮ್ಮ. ಅವನಿಗೊಂದು ಮುದ್ದೆ ತಿರುಗಿಟ್ಬಿಡಮ್ಮ. ಚಪಾತಿ ಬೇಕಾದ್ರೆ ನಾನು ನಾಳಗ್ ಮಾಡ್ಕೊ. ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗ್ದ. ಚಪಾತಿ ಬೇಕಾದ್ರೆ ನಾಳಗ್ ಮಾಡ್ಕೊ. ಡೈಲಿ ಮುದ್ದೆನೇ ಕೊಡ್ತಾ ಇದ್ದೀನಿ. ಕೊಯ್ದ ಗುಂಡ್ಕಾಯಿ ಕೆಳಗಿಲ್ಲೇ ತಟ್ಟೆ ಎತ್ಕಾಯ್ತು ಆಪಟ್ಟು ಪೀಸ್ ಕೊಡು. ತಟ್ಟೆ ಇಲ್ಲಿ ಗುಂಡ್ಕಾಯಿ ಅದ. ಇದು ನಮ್ಮ ಅತ್ತಿಗೆಯವರ ಅತ್ತಿಗೆಗೆ ಸೀರೆ ತಗೊಂಡಿರೋದು. ನಮ್ಮ ಅತ್ತಿಗೆಯವರ ಅತ್ತಿಗೆಗೆ ಚೆನ್ನಾಗೈತೆ ಕಲರ್ ಅಲ್ಲ? ಕಲರ್ ಹೋಗುತ್ತಂತ ಇದನ್ನು. ಡ್ರೈ ಕ್ಲೀನಿಂಗ್ ಕೊಡ್ಬೇಕಂತೆ. ನೀವು ಕೈಯಲ್ಲಿ ಹೋಗಿದ್ರಿ ಇನ್ನೇನದ್ದು ಹಜ್ಬಿಟ್ರೆ ಕ್ವಾಲಿಟಿ ನನ್ನ ಆ ಬ್ಲೂ ಕಲರ್ ಹೋಯ್ತಲ್ವಾ? ಇದೇ ಚೆನ್ನಾಗಿ ದಸರಾದಲ್ಲಿ ತಗೊಂಡಿದ್ದು. ಡ್ರೈ ಕ್ಲೀನಿಂಗ್ ಕೊಡ್ಬೇಕಾಗಿತ್ತಂತೆ. ಹೋಯ್ತಾ ಅದು? ನಾನೇ ಮಾಡ್ದು. ನಾನು ಒಂದ್ 2 ಸೀರೆ ಕೈಯಲ್ಲೇ ಹೋಗಿ ದಾಳ್ ಮಾಡ್ಕೊಂಡೆ. ಡ್ರೈ ಕ್ಲೀನಿಂಗ್ ಅವರೇ ಹೇಳಿದ್ರು, ನೋಡಿ ಅಮ್ಮ ಡ್ರೈ ಕ್ಲೀನಿಂಗ್ ಕೊಡಿ ಒಂದ್ಸತಿ, ಆಮೇಲೆ ಮನೆಯಲ್ಲೇ ಇದು ಮಾಡ್ಕೊಳ್ಳಿ. ಅಯ್ಯೋ ನಾನು ಓದಿಸ್ತಿಕ್ಕಮ್ಮ. ನೀನು ಹಂಗೆ ಕೊಡು, ನಾನು ಹಿಂಗೆ ಕೊಡ್ತೀನಿ. ನೀನು 500 ನಂಗೆ ಕೊಡು, ಹಿಂದಕ್ಕೆ ನಾನು ವಾಪಸ್ 500 ರೂಪಾಯಿ ಕೊಡ್ತೀನಿ. ನಿಮ್ ತಮ್ಮ ಹೆಂಗ್ ಕೇಳೋರು ದುಡ್ಡ? ನೆಂಟ್ರು ಬಂದ್ರೆ ಅದ್ರದಂತ ಅವ್ರು ನೋಡ್ಕೊಂಡು ಇಲ್ಲಿ ನಮ್ಮ ಯಜಮಾನ್ರು ಎಷ್ಟು ಒಳ್ಳೆ ಮನ್ಸು ನೋಡಿ. ನೆಂಟ್ರು ಕೇಳ್ತಿದ್ದಿಲ್ಲ, ಅವ್ರ ಅಮ್ಮನ್ ಕೇಳ್ತಿದ್ರು. ಅವ್ರ ಅಮ್ಮ ಅದನ್ನ ಕೇಳೋದ್ ನೋಡಿ ನೆಂಟ್ರು ಪಾಪ ಹೊಟ್ಟೆ ವರ್ಕೊ ಕೊಟ್ಬಿಡೋರು. ಬಾಯ್ ಬಾಯ್ ಅಮ್ಮ. ಬಾಯ್ ಪುಟಾಣಿ. ದೊಡ್ಡ ಪುಟಾಣಿ ಅದು. ಬೇಡ ಬರ ಹೋಗುವ. ಹೋದಾರ್ ಬಿದ್ದಿಲ್ಲ ಏಟು. ಇವಾಗ ನಾನು ಮನೆಗೆ ಬಂದೆ. ನನ್ನ ಮಗಳನ್ನ ನನ್ನ ಫ್ರೆಂಡ್ ಮನೆಗೆ ಬಿಟ್ಟು ಬಂದೆ. ನಮ್ಮ ಅತ್ತೆಗೆ ಮನೆಗೆ ಬಿಡೋಣ ಅಂತ ಹೋಗಿದ್ದೆ. ಆದರೆ ಏನು ಮಾಡೋದು, ಅವ್ರು ಇರಲ್ವಂತೆ, ನಾಳೆ ಊರಿಗೆ ಹೋಯ್ತಾರಂತೆ. ಅದರಿಂದ 3 ಗಂಟೆ ರಾತ್ರಿಗೆ ಇಬ್ಬಿಸ್ಕೊಂಡು ಹೋಗೋಕ್ಕಾಗಲ್ಲ, ಅವಳಿಗೆ ತುಂಬ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈಗಲೇ ನನ್ನ ಫ್ರೆಂಡ್ ಮನೇಲಿ ಬಿಟ್ಟು ಬಂದೆ. ಹಸ್ಬೆಂಡ್ ಬರ್ತಾರೆ, ಅಡುಗೆ ಮಾಡಬೇಕು, ಚಪಾತಿ ಮಾಡೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಆದರೆ ಏನು ಮಾಡೋದು, ನಮ್ಮ ಅತ್ತಿಗೆ ಮನೆಗೆ ಹೋದ್ನಲ್ಲ, ಅವರು ಚಿಕನ್ ಸಾಂಬಾರು ಮಾಡಿದರು. ನಾನು ಅಲ್ಲೇ ಊಟ ಮಾಡ್ಕೊಂಬಂದೆ. ನನ್ನ ಹಸ್ಬೆಂಡ್ಗೂ ಸಾಂಬಾರು ಕೊಟ್ಟಿದ್ದಾರೆ. ಇವಾಗ ನಮ್ಮ ಅತ್ತೆ ಹೇಳಿದ್ದಾರೆ, ಮುದ್ದೆ ಮಾಡಿಕ್ಕು, ಚಿಕನ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಮುದ್ದೆ ಅಂತ. ಅದರಿಂದ ಇವಾಗ ಮುದ್ದೆ ಮಾಡಿ ಇಕ್ಬೇಕು. ಬರ್ತೀನಿ ಅಂತ ಹೇಳೋರೆ. ಅವ್ರು ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಮುದ್ದೆ ಮಾಡಬೇಕು. ಯಾಕಪ್ಪ ಅಂದರೆ ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಕೆಲಸ ಎಲ್ಲ ಮಾಡಿ ಹೋಗೋ ಅಷ್ಟರಲ್ಲಿ ನಾನು ತುಂಬ ಟೈಮ್ ಆಗಿಬಿಡುತ್ತೆ.
ಅದರಿಂದ ಇವಾಗಲೇ ಎಲ್ಲ ಕೆಲಸ ಮಾಡಿ ಮಲ್ಕೋತೀನಿ. ಬೆಳಗ್ಗೆ ಎದ್ದು ಮನೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿ ಹೊರಟು ಹೋಗೋಕ್ಕೆ ಸರಿ ಹೋಗುತ್ತೆ. ಅದರಿಂದ ಇವಾಗ ಮುದ್ದೆಗೆ ಇಕ್ಕಿದ್ದೀನಿ. ಟೈಮ್ ಬಂದು 10 ಗಂಟೆ ಆಗಿದೆ. ಮುದ್ದೆ ಮಾಡಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೋಬೇಕು. ಆಗಲೇ ಹೇಳ್ದಂಗೆ ಕೆಲಸ ಮಾಡಿ ಬೆಳಗ್ಗೆ 3 ಗಂಟೆಗೆ ಎದ್ದು ಹೋಗ್ಬೇಕು. ತುಂಬ ಅಂದರೆ ನಿದ್ದೆಗೆ ಇಟ್ಕೊಂಡು ಹೋಗ್ಬೇಕು. ದೇವ್ರ ಭಕ್ತಿ ಹಂಗೆಲ್ಲ ಅನ್ಬಾರ್ದು, ಹೋಗಲೇಬೇಕು. ಏನು ಮಾಡೋಕ್ಕಾಗುತ್ತೆ, ಹರಿಸ್ಕೊಂಡಿದ್ದೀನಲ್ವ, ಅದರಿಂದ ಹೋಗ್ತೀನಿ. ನಾಳೆ ಏನು ವೀಡಿಯೋ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ವಾರ ವಾರ ನಿಮ್ಗೆ ಅದನ್ನೇ ತೋರಿಸಿದ್ರೆ ನಿಮಗೆ ಬೋರ್ ಆಗಿಬಿಡುತ್ತೆ. ಅದರಿಂದ ನಾಳೆ ಏನು ವಿಡಿಯೋಸ್ ಮಾಡಲ್ಲ, ನಾನು ಬ್ಲಾಗ್ ಏನು ಮಾಡಲ್ಲ. ನಾಳೆ ಗೌಡ್ಗೆರೆಗೆ ಹೋಗೋದ. ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಮಾಡ್ತಾ ಇದ್ದೀರಾ, ಅಡ್ರೆಸ್ ಹೇಳಿ ಪ್ಲೀಸ್, ಯಾವ ಥರ ಹೋಗೋದು ಹೇಳಿ, ನಾವು ತುಂಬ ದಿವಸದಿಂದ ಅನ್ಕೊತಾ ಇದ್ದೀವಿ ಅಂತ. ನಾನು 2ನೇ ವಾರ ಹೋಗಿ ಬಂದನಲ್ಲ, ಆಗಲೇ ನಾನು ಹೇಳಿದ್ದೀನಿ ಯಾವ ಥರ ಹೋಗೋದು, ಈ ಬೆಂಗಳೂರಿಂದ ಯಾವ ಥರ ಹೋಗ್ಬೋದು ಅಂತ ನಾನು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಒಂದ್ಸತಿ ಹೋಗಿ ಚೆಕ್ ಮಾಡಿ ಆ ವಿಡಿಯೋನ, ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋ ಎಂಡಲ್ಲಿ ಹೇಳಿದ್ದೀನಿ ನಾನು, ಲಾಸ್ಟಲ್ಲಿ ಯಾವ ಥರ ಹೋಗ್ಬೋದು, ಎಷ್ಟು ಅವರಲ್ಲಿ ಹೋಗ್ಬೋದು, ಎಲ್ಲಿಗೆ ಹೋಗಿ ಎಲ್ಲಿಂದ ಗೌಡ್ಗೆರೆಗೆ ಹೋಗಬೇಕು ಅಂತ ಎಲ್ಲ ಡೀಟೇಲ್ಸ್ ಪೂರ್ತಿ ಹೇಳಿದ್ದೀನಿ. ಯಾರಿಗೆಲ್ಲ ಗೌಡ್ಗೆರೆಗೆ ಹೋಗೋ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅನ್ನೋದು ಗೊತ್ತಿಲ್ಲ, ಆ ವಿಡಿಯೋಸ್ ಒಂದ್ಸತಿ ಚೆಕ್ ಮಾಡಿ. ಮುದ್ದೆ ಆಯಿತು, ಹೊಂದಿಸ್ತಾ ಇದ್ದೆ. ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಹೊಂದಿಸ್ತೀವಿ ಅಂತಾರೆ ಮುದ್ದೆನ. ನೋಡ್ಬೋದು ಪುಟಾಣಿ ಮುದ್ದೆ. ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ ಮುದ್ದೆ, ಆದ್ರೂ ಬಲವಂತಕ್ಕೆ ತಿಂತಾರೆ. ನಮ್ಮ ಅತ್ತೆ ಮುದ್ದೆ ಕೊಡು ಅಂತಾರೆ, ಆದರೆ ನನ್ನ ಹಸ್ಬೆಂಡು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಏನಾದರೂ ಈ ಥರ ನಾನ್ ವೆಜ್ ಇದ್ರೆ ತಿನ್ನೋಕೆ ಇಷ್ಟಪಡ್ತಾರೆ. ಕೆಲ್ಸಕ್ಕೆ ಹೋಗೋದ್ರಿಂದ ನಿಜವಾಗ್ಲೂ ವೀಡಿಯೋಸ್ ಮಾಡೋಕ್ಕೂ ಟೈಮ್ ಸಾಲ್ತಿಲ್ಲ. ಇನ್ನೂ ತುಂಬ ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ಬೇಕು ಅನ್ನೋ ಆಸೆ ಇದೆ. ಆದರೆ ಏನು ಮಾಡೋದು, ಈ ಟೈಮ್ ಸಾಲದೇ ಇರೋದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಅಂದ್ಕೊತೀನಿ ಆ ರೆಸಿಪಿ ತೋರಿಸೋಣ, ಈ ರೆಸಿಪಿ ತೋರಿಸೋಣ ಅಂತ, ಆದರೆ ಆಗ್ತಾ ಇಲ್ಲ. ಖಂಡಿತ ನಿಜವಾಗ್ಲೂ ಮುಂದೆ ಬರೋ ವೀಡಿಯೋಸಲ್ಲಿ ನಾನು ಖಂಡಿತ ಒಳ್ಳೊಳ್ಳೆ ರೆಸಿಪೀಸ್ ತೋರಿಸ್ತೀನಿ. ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದರೆ ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇವಾಗ ನಂದು ಮುದ್ದೆ ಮಾಡೆಲ್ಲ ಆಯಿತು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ತೊಳೆದು ಮನೆ ಕಸ ಗುಡಿಸಿ ಮಲ್ಕೊತೀನಿ. ನನಗೂ ಸ್ವಲ್ಪ ಸುಸ್ತಾದಂಗಾಗಿದೆ. ಬೆಳಗ್ಗೆ 3 ಗಂಟೆಗೆ ಹೇಳ್ಬೇಕು. ಆದ್ದರಿಂದ ಇವಾಗ ಟೈಮ್ ಬಂದು 10:15 ಆಗಿದೆ. ಇವಾಗ ಮಲ್ಕೊತೀನಿ. ಸ್ವಲ್ಪ ಆದಷ್ಟು ಬೇಗ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕಾಗಿತ್ತು, ಆದರೆ ಏನು ಮಾಡೋದು, ಹೊರಗಡೆ ಹೋಗಿರೋದ್ರಿಂದ ಮನೆ ಕೆಲಸ ಆಗಲಿಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.